ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಉದ್ದಿನಬೇಳೆ ಹಾಕ್ಲಿಲ್ಲಂಗೆ ಹಿಂಗೆ ಮ್ಯಾಲೆ ಗೂಡಾಗಿರೋಂಥ ದೋಸೆನ ಹೆಂಗೆ ಮಾಡೋದು ಅಂತಂದು ಈ ವಿಡಿಯೋದಾಗ ತೋರ್ಸಾಕತ್ತೀನಿ. ವಿಡಿಯೋ ಮಾತ್ರ ಮಸ್ತ್ ಐತಿ. ಉದ್ದಿನಬೇಳೆ ಇಲ್ದಂಗೆ ನೀವು ಈ ಮಸ್ತ್ ದೋಸೆ ಮಾಡ್ಕೊಂಡು ತಿನ್ನಿರಿ ಅಂತ ಹೇಳ್ಕೊಂತ ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿರಿ. ಇಷ್ಟು ಸ್ಮೂತ್ ಬಂದವು, ಅಗದಿ ಮಸ್ತ್ ಬಂದವು ಈ ದೋಸೆ. ಎಷ್ಟು ಹೋಲ್ ಬಂದಾವೆ ನೋಡ್ರಿ ಇದ್ರೊಳಗೆ. ಉದ್ದಿನಬೇಳೆ ಇಲ್ದಂಗೆ ಇಷ್ಟು ಮಸ್ತಾಗಿರೋ ದೋಸೆ ನೀವು ಮಾಡ್ಬೇಕಂದ್ರೆ ವಿಡಿಯೋನ ಕೊನೆ ತನಕ ನೋಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಕೊಡಿರಿ. ಮುಂಚೆ ಒಂದು ಪಾತ್ರೆ ತೊಗೊಳಕತ್ತಾನೆ. ಅದಕ್ಕೆ ನಾವು ಈ ಸೊಸೈಟಿ ಅಕ್ಕಿ ಅಂತವಲ್ಲ, ಆ ಅಕ್ಕಿನ ಒಂದು 4 ಗ್ಲಾಸಷ್ಟು ಅಕ್ಕಿನ ಹಾಕ್ಯನಾಕತ್ತಾನೆ ನೋಡಿರಿ. 4 ಗ್ಲಾಸ್ ಅಕ್ಕಿ ಹಾಕಿಂದ ಇದಕ್ಕೆ ಅದು ಮ್ಯಾಲೆ ಬರೋಷ್ಟು ನೀರು ಹಾಕಿ ಚಂದಾಗ 2ರಿಂದ 3 ಸಾರಿ ತೊಳಿಬೇಕು ನೋಡ್ರಿ. ಯಾಕಂದ್ರೆ ಸೊಸೈಟಿ ಅಕ್ಕಿ ಒಳಗೆ ಡಸ್ಟ್ ಜಾಸ್ತಿ ಇರ್ತತಿ ಅಂತ ಹೇಳಿ 2ರಿಂದ 3 ಸಾರಿ ಚಂದಾಗ ವಾಶ್ ಮಾಡಿಬಿಟ್ರೆ ಮ್ಯಾಗ ಹಾಕಿರೋ ನೀರು ತಿಳಿ ಬರ್ಬೇಕು, ಹಂಗೆ ತೊಳಿಬೇಕ್ರಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗಷ್ಟು ಮೆಂತೆ ಕಾಳು ಹಾಕಕತ್ತಾನೆ ನೋಡ್ರಿ. ಇದನ್ನು ಹಾಕಿ 8 ತಾಸಷ್ಟು ನೆನೆ ಬಿಡ್ಬೇಕು ನೋಡ್ರಿ. ಅಂದ್ರೆ ನಾ ಮುಂಜಾನೆ ನೆನೆ ಹಾಕೀನಿ, ರಾತ್ರಿನ ಮಿಕ್ಸಿಗೆ ಹಾಕ್ಬೇಕು ನೋಡ್ರಿ. ಹಿಂಗೆ ನೆಂದಿಂದ ಅಕ್ಕಿ ಇಷ್ಟು ಚಲೋ ಆಗ್ಯವು. ಇಷ್ಟು ಚಂದಾಗ ತೊಳ್ಕೊಂಡ್ರೆ ನೀರು ತಿಳಿ ಇರ್ತವೆ. ನೀರೆಲ್ಲ ಬಸ್ಕೊಂಡು ಮತ್ತೊಂದು ಪಾತ್ರೆ ತೊಗೊಂಡು ಅದಕ್ಕೊಂದು ಹಾಫಷ್ಟು ನೀರು ಹಾಕ್ಯಾರಿ. ಅದಕ್ಕೆ ನಾವು ಯಾವ ಗ್ಲಾಸ್ನಾಗ ಅಕ್ಕಿ ತೊಗೊಂಡಿದ್ವಲ್ಲ 4 ಗ್ಲಾಸಷ್ಟು ಅಕ್ಕಿ ತೊಗೊಂಡ್ರೆ 4 ಗ್ಲಾಸಷ್ಟು ಮಂಡಕ್ಕಿ ತೊಗೊಂಡಾಗತ್ತಾನೆ ರೀ. ಮಂಡಕ್ಕಿ ಅಂದ್ರೆ ಚುರುಮುರಿ ಚೂಡ ಅಂತಿರಲ್ಲ ನೀವು, ಅದನ್ನು ತೊಗೊಂಡು ಈ ನೀರೊಳಗೆ ಚಂದಾಗ ಅದ್ಬೇಕು ನೋಡ್ರಿ. ನೀರೊಳಗೆ ಅಗದಿ ಸ್ಮೂತ್ ಆಗ್ಬೇಕಿದು. ಸ್ಮೂತ್ ಆಗಿಂದ ಈ ಮಂಡಕ್ಕಿ ಒಳಗಿರೋ ನೀರೆಲ್ಲ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಯಬೇಕ್ರಿ. ಮುಂಚೆ ಅಕ್ಕಿಕಿನೂ ಮುಂಚೆನ ಈ ಮಂಡಕ್ಕಿನ ಮಿಕ್ಸಿಗೆ ಹಾಕ್ಯಂಡು ನುಣ್ಣಗೆ ರುಬ್ಕೋಬೇಕು ನೋಡ್ರಿ. ಮಂಡಕ್ಕಿ ಒಳಗಿರೋ ನೀರನ್ನ ಹಿಂಗೆ ಚಂದಾಗ ಹಿಂಡಿ ನಂತರ ಜಾರಿಗೆ ಹಾಕ್ಬೇಕ್ರಿ ನೋಡ್ರಿ. ಹಿಂಗೆ ಜಾರಿಗೆ ಹಾಕ್ಯಂಡಿಂದ ಮ್ಯಾಲೆ ಸ್ವಲ್ಪ ನೀರು ಹಾಕ್ಯಂಡು ಅಗದಿ ಸ್ಮೂತಾಗಿ ಬ್ಲೆಂಡ್ ಮಾಡ್ಕೋಬೇಕು ನೋಡ್ರಿ. ಹಿಂಗೆ ಬ್ಲೆಂಡ್ ಮಾಡ್ಕೊಂಡು ನಾವು ಯಾವ ಪಾತ್ರೆ ಒಳಗೆಲ್ಲ ಹಿಟ್ಟು ಹಾಕ್ಯಬೇಕಲ್ಲ ಅದೊಂದು ಪಾತ್ರೆ ತೊಗೊಂಡು ಅದಕ್ಕೆ ಮುಂಚೆ ಏನು ಮಂಡಕ್ಕಿ ರುಬ್ಬಿರ್ತೇವಲ್ಲ ಆ ಮಂಡಕ್ಕಿ ಹಿಟ್ಟನ್ನ ಅದಕ್ಕೆ ಹಾಕಿ ಮತ್ತು ಅದೇ ಜಾರಿಗೆ ನಾವೇನು ನೆನೆ ಹಾಕಿರ್ತೇವಲ್ಲ ಅಕ್ಕಿ ಮೆಂತೆ ಕಾಳು ಅದನ್ನು ಹಾಕ್ಯಂಡು ಸ್ವಲ್ಪ ನೀರು ಹಾಕ್ಯಂಡು ಫೈನಾಗಿ ಗ್ರೈಂಡ್ ಮಾಡ್ಕೋಬೇಕ್ರಿ. ಜಾಸ್ತಿ ನೀರು ಹಾಕ್ಯಬೇಡ್ರಿ, ಹಿಟ್ಟು ತೆಳುವಾಗಿ ಬರ್ತೈತಿ, ದೋಸೆ ಸರಿ ಬರಲ್ಲ. ಈ ರೀತಿ ಫೈನಾಗಿ ಗ್ರೈಂಡ್ ಮಾಡ್ಕೊಂಡಿಂದ ಮತ್ತು ನಾವೇನು ಮಂಡಕ್ಕಿ ರುಬ್ಬಿ ಹಾಕಿದ್ವಲ್ಲ ಅದೇ ಪಾತ್ರೆಗೆ ಈ ಹಿಟ್ಟನ್ನ ಹಾಕ್ಯಣಕತ್ತಾನೆ ರೀ. ಆ ಉಳ್ದಿರೋ ಅಕ್ಕಿನೂ ಚಂದಾಗ ಗ್ರೈಂಡ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿ ನಂತರ ಕೈಲಿನ ಚಂದಾಗ ಹಿಂಗೆ ಬೀಟ್ ಮಾಡ್ಬೇಕು ನೋಡ್ರಿ. ಹಿಟ್ಟನ್ನ ಹಿಂಗೆ ಚಂದಾಗ ಕೈಲಿನ ಕಲಿಸ್ಬೇಕು. ಹಂಗಾದ್ರೆ ಹಿಟ್ಟು ಚಂದಾಗ ಉಬ್ಬಿ ಬರ್ತತಿ, ಈ ಹುದುಗಿ ಬರ್ತತಿ ಅಂತಿರಲ್ಲ ನೀವು, ಹಿಂಗೆ ರಾತ್ರಿನ ಕಲಿಸಿ ಒಂದು ತಟ್ಟೆ ಮುಚ್ಚಿಟ್ರೆ ಮುಂಜಾಲ್ಕಿಗೆ ಮಸ್ತ್ ಹಿಟ್ಟು ಉಬ್ಬಿ ಬರ್ತೈತೆ ನೋಡ್ರಿ. ಆ ವಿಡಿಯೋ ಮಿಸ್ ಆಗಿಬಿಟ್ಟತಿ. ಡೈರೆಕ್ಟ್ ದೋಸೆದ ವಿಡಿಯೋನ ಹಾಕಾಕತ್ತಾನೆ ನೋಡ್ರಿ. ಹಿಂಗೆ ಹಂಚು ಕಾದಿಂದ ಅದಕ್ಕೆ ಮ್ಯಾಗ ಒಂದು ಸ್ವಲ್ಪ ನೀರು ಸ್ಪ್ರೆಡ್ ಮಾಡಿ ಸ್ವಲ್ಪ ದಪ್ಪಗನ ಈ ದೋಸೆನ ಹೊಯ್ಬೇಕು ನೋಡ್ರಿ. ಹಿಂಗೆ ಮ್ಯಾಗ ಒಂದು ಲಿಡ್ ಕ್ಲೋಸ್ ಮಾಡ್ಬೇಕು, ಮ್ಯಾಲೇನೂ ಚಂದ ಬೇಯ್ಬೇಕಲ್ಲ. ಹಾಗಾಗಿ ಹಿಂಗೆ 1ರಿಂದ 2 ನಿಮಿಷ ಬೆಂದಿಂದ ಮ್ಯಾಗ ತುಪ್ಪನಾರ ಇಲ್ಲ ಎಣ್ಣೆನಾರ ಸ್ಪ್ರೆಡ್ ಮಾಡ್ಕೊಂಡು ಈ ದೋಸೆನ ಮತ್ತೊಂದು ಸೈಡ್ ಚಂದಾಗ ಬೇಯಿಸ್ಕೊಂಬಿಟ್ರೆ ಗೂಡಾಗಿರೋಂಥ ಉದ್ದಿನಬೇಳೆ ಯೂಸ್ ಮಾಡಲಿಲ್ಲಂಥ ದೋಸೆನ ನೋಡಿರಲ್ಲ, ಮಸ್ತ್ ಬಂದವು. ನೀವು ಟ್ರೈ ಮಾಡಿರಿ, ಹಂಗೆ ಟೇಸ್ಟ್ ಹೆಂಗೆ ಬಂತಂದು ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಹಂಗೆ ನಿಮ್ಮ ಫ್ಯಾಮ್ಲಿಗೂ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ವಿಡಿಯೋನ ಕೊನೆ ತನಕ ನೋಡಿದ್ಕೆ ಧನ್ಯವಾದಗಳು ರೀ.